ಶಾಲೆಯವರು ಟೊರಾಂಟೋದ ಕನ್ನಡ ಸಂಘಕ್ಕೋಸ್ಕರ ನಂಜನಗೂಡಿನ ಹಲ್ಲರೆ ಗ್ರಾಮದ ಶಿವಬುದ್ಧಿಯವರು ಬಹಳ ಕಾಲದಿಂದ ಪ್ರದರ್ಶಿಸಿಕೊಂಡು ಬಂದಿರತಕ್ಕಂಥ ಸೂತ್ರದ ಬೊಂಬೆಯಾಟದ ಹರಿಶ್ಚಂದ್ರ ಕಾವ್ಯ ಕಥೆಯನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ. ಯಕ್ಷಗಾನ ಬಹಳ ಚೆನ್ನಾಗತ್ತೆ ಕಣೆ. ಅದು ಯಕ್ಷಗಾನ ಇದೆಯಲ್ಲ, ಇದು ಅದ್ಭುತವಾದ ಗಾನ. ಹೌದಾ? ನನ್ನ ಸಿ ನೋಡು ಬಾಬಾ, ನೋಡು. ದೊಡ್ಡವರೊಂದು ಮಾತಾಡ್ತಾರೆ, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ಕೇಳನು. ಪರಮಾತ್ಮ ತಾಳ ಮೇಳ ಮೇಳ ಭಾಷೆ ಭಾವ ಸಂಗೀತ ಎಲ್ಲ ಚೆನ್ನಾಗಿದ್ರೆ ಅದು ಮುದವಾದ ಗೀತವಾಗಿರ್ತದೆ. ಅದೇ ಕಡೆ ಯಕ್ಷಗಾನ ಅಲ್ವಾ ಅಲ್ವಾ? ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಯಾರಿಗೋಸ್ಕರ? ಯಾರಿಗೋಸ್ಕರ? ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಎಂದೆಂದಿಗೂ ನೀ ಕನ್ನಡವಾಗಿರು, ಎಲ್ಲಾದರೂ ಇರು ಎಂತಾದರೂ ಇರು. ಹೇ ಬಾಬಾ, ಏನಪ್ಪ ಬಹಳ ಚೆನ್ನಾಗಿ ಆಡ್ಬೇಕ. ಇದನ್ನ ನಮ್ಮ ಮಹಾಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ. ಹೌದು ಕಣಪ್ಪ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು, ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು. ಬಹಳ ಚೆನ್ನಾಗಿದೆ. ಹಾಗೆ ನಮ್ಮ ಕನ್ನಡಿಗರು ಸಾಗರದಾಚೆಯ ಕೆನಡಾ ದೇಶದಲ್ಲಿದ್ದಾರೆ. ಕೆನಡಾ ದೇಶದಲ್ಲಿ ಬಹಳ ಸಂತೋಷ. ಕೆನಡಾ ಅಂಡ್ ಕನ್ನಡ ನೋಡಿ ಒಂದೇ ಅಕ್ಷರ ವ್ಯತ್ಯಾಸ. ಕೆನಡಾ ಕೇಕ ಅಂಡ್ ಕನ್ನಡ ಅಂದ್ರೆ ಕೆನಡವೂ ನಮ್ಮ ಕನ್ನಡ, ನಮ್ಮ ಕನ್ನಡವೇ ಕೆನಡ ಅಲ್ವಾ? ಅದ್ಭುತ ಅದ್ಭುತ ಕಣ. ಹಾಗೆ ಆ ಕೆನಡಾ ದೇಶದ ಟೊರಾಂಟೋ ರಾಜಧಾನಿಯಲ್ಲಿ ಟೊರಾಂಟೋ ಕನ್ನಡಿಗರ ಸಂಘ ಇದೆ. ಕನ್ನಡಿಗರು ಎಲ್ಲಾದರೂ ಇರಲಿ. ಜೈ ಭಾರತ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಬರ್ತಕ್ಕಂಥ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಟೊರಾಂಟೋದಲ್ಲಿರುವ ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ತನದ ಅಚ್ಚುಮೆಚ್ಚಿನ ಭಂಟರು ನಮ್ಮ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಕುಂತಿದ್ದಾರೆ ಅಂದ ಮೇಲೆ ನಮಗೇನು ಬಂದಿದೆ? ಮತ್ತೆ ನಮಗೆ ಕನ್ನಡ ಕಾವಲು ಸಮಿತಿ ಇದೆ, ಕನ್ನಡ ಪ್ರಾಧಿಕಾರ ಇದೆ. ಆದ್ರೂ ಕೂಡ ಕನ್ನಡವನ್ನ ನಾವು ಮಾತಾಡೋದೇ ಇಲ್ಲ ಕೆಲವರು. ನಮ್ಮ ಬೆಂಗಳೂರು ಸಿಟಿ ಒಳಗೂ ಕೂಡ ಅದು ತಪ್ಪು. ಮೊದಲು ತಾಯಿ ಭಾಷೆ, ಅನಂತರ ಮಿಕ್ಕ ಭಾಷೆ. ಹೌದು. ಹಾಗೆ ನಮ್ಮ ಟೊರಾಂಟೋದ, ಕೆನಡಾದಲ್ಲಿರುವ ಟೊರಾಂಟೋದ ಆ ನಮ್ಮ ಕನ್ನಡ ಸಂಘದವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇನೆ. ಇದು ಯಾಗಾದ್ರೂ ಶರಣರ ನಾಡು. ಹೌದು. ಬಸವಣ್ಣ ನಡೆದಾಡುವಂತ ನಾಡು. ಹೌದು. ಅಲ್ಲಮಾಪ್ರಭು, ಅಂಬಿಗರ ಚೋಡಯ್ಯ, ಮಾದಾರ ಚೆನ್ನಯ್ಯ, ಮಡಿವಾಳ ಮಾಚಯ್ಯ, ಹಡಪದ ಹಪ್ಪಣ್ಣ, ಹೂಗಾರ ಮಾದಯ್ಯ, ಉಪ್ಪಾರ ಭೀಮಯ್ಯ ಎಲ್ಲ ಆಗಿ ಹೋದಂತ, ತುಳಿದು ಹೋದಂತ ಜ್ಞಾನಪೀಠ ಪ್ರಶಸ್ತಿಗಳನ್ನು ಬಾಜಿ ತಕ್ಕೊಂಡಂತಹ ನಾಡು ಕರ್ನಾಟಕ. ಭಾರತ ದೇಶದೊಳಗೆ ಏನಾದ್ರೂ ಸಾಂಸ್ಕೃತಿಕ ವಿಶ್ವ ನೆಲ ಇದೆ ಅಂದ್ರೆ ಅದು ನಮ್ಮ ಕನ್ನಡ ಕರ್ನಾಟಕ. ಹಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ವಿಜಯ ಶಿವ, ಓ ಕರ್ನಾಟಕ ವಿಜಯ ಶಿವ, ಓ ಕರ್ನಾಟಕ ವಿಜಯ ಶಿವ. ಬಹಳ ಚೆನ್ನಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ನಮ್ಮ ಕೊಳ್ಳೆಗಾಲ ಭಾಗದ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಸಾಂಸ್ಕೃತಿಕ ನಾಯಕ ಮಹದೇಶ್ವರ ಹಾಡನ್ನು ಹಾಡ್ತಾ ಮತ್ತೆ ನಾವು
ಹೊರಟೋಗೋಣ, ನಾಟಕ ನೋಡೋಣ. ಹಾ, ಆಯ್ತಾ ಬಾವ? ಆಗ್ಬೋದು ಕಣ. ಹಾ. ಚೆಲ್ಲಿದರು ಮಲ್ಲಿಗೆಯ ಕಾಡ ಸುರೇರಿಗದ ಅಂದಾದ ಚಂದದ ಮಾತಾಡ ಮಾಡಿ ಕೇಳಿರೈ ದೇವತೆಗಳು, ಅಲ್ಲವೇ? ಕೇಳಿರೈ ಋಷಿಗಳೆಲ್ಲ. ಈರೇಳು ಲೋಕದಲ್ಲಿರುವ ದೊರೆಗಳೆಲ್ಲಾದರೂ ಸತ್ಯ ಶೀಲರು ಕುಸಿಯದಿಪ್ಪ ಮೇಲುವಾರ್ತೆಗಳನಿತ್ತು ಹೇಳುವಾರೀಗ ನೀವು ಎಂದನೋ ಇಂದ್ರನ ಬುಧ ಬನ್ನಿರೈ ದೇವಾದಿ ದೇವರ್ಗಳು, ಅಲ್ಲವೇ? ನರ ಕಿಂಪುರುಷ ಗರುಡ ಗಂಧರ್ವ ಸಿದ್ಧಿ ವಿದ್ಯಾಧರರು ನೀವು ಸಪ್ತಋಷಿಗಳು ಅಲ್ಲವೇ? ನೀವುಗಳು ಹೀರೇಳು 14 ಲೋಕವನ್ನು ಸಂಚಾರ ಮಾಡಬಲ್ಲಿರಾದ ಕಾರಣ ಸೂರ್ಯವಂಶದ ದೊರೆಗಳಲ್ಲಾಗಲಿ ಚಂದ್ರವಂಶದ ದೊರೆಗಳಲ್ಲಾಗಲಿ ಹುಸಿ ಮಾತನ್ನೇ ಹೇಳದೆ ದೊರೆತನ ಮಾಡುವಂಥವನ್ನು ಕಂಡದ್ದುಂಟಾದರೆ ಹೇಳಬೇಕು ಸ್ವಾಮಿ. ಸುರ ರಾಜೇಂದ್ರ ಚಂದ್ರ ಆಹಾ, ದೇವನಿ ನರಿಯದುಂಟೆ ಧರೆಯಳ ಯೋಧ್ಯಪುರವ ಆಳ್ವದು ಸೂರ್ಯವಂಶ ದೊರೆ ಹರಿಶ್ಚಂದ್ರ ಎನ್ನ ಕರುಣದ ಶಿಷ್ಯನೀಗ ಮರೆಯ ಮಾತೇನು ಎಲ್ಲದ್ದು ಖುಷಿ ನುಡಿಯಲಿಪ್ಪ. ಅಮರಾಧಿಪತಿಯೇ ಲಾಲಿಸು. ಅಲ್ಲವೇ? ಈ ಧರೆಯಳು ಅಯೋಧ್ಯಾಪುರಿಯನ್ನಾಳುವಂತ ತ್ರಿಶಂಕು ಕುಮಾರ ಸತ್ಯದ ಹರಿಶ್ಚಂದ್ರನು ನನ್ನ ದಯವುಳ್ಳ ಶಿಷ್ಯನು. ಏನು ಹೇಳಿದಿರಿ? ನನ್ನ ದಯವುಳ್ಳ ಶಿಷ್ಯನು. ಅಲ್ಲವೇ? ಕನಸಿನಲ್ಲಾಗಲಿ ಮನಸ್ಸಿನಲ್ಲಾಗಲಿ ಕೂಸಿ ಹೇಳತಕ್ಕದಿಲ್ಲವಾಗಿ ಅಮರಾಧಿಪತಿಯೇ. ದಿಟ್ಟರೋ ವಸಿಷ್ಠ ವಿಶ್ವ ಮಿತ್ರರೇ ಕೇಳಿರಯ್ಯ. ಸೃಷ್ಟಿಯಲ್ಲಿರುವ ಕೋಟಿ ಮಾನವ ಜನರಲ್ಲಿ ಕೊಟ್ಟ ಭಾಷೆಗಳ ಸಲಿಸಿ ಸ್ವಪ್ನದಲ್ಲಾದರೀಗ ಎಳ್ಳಷ್ಟು ಖುಷಿ ನುಡಿಯದಿಪ್ಪ ದೊರೆಗಳ ಕಂಡನುಂಟೆ. ಬನ್ನಿರೈ ಸ್ವಾಮಿ ವಸಿಷ್ಠ ವಿಶ್ವಾಮಿತ್ರರು ಅಲ್ಲವೇ? ನೀವುಗಳು ಈರೇಳು 14 ಲೋಕವನ್ನು ಸಂಚಾರ ಮಾಡಬಲ್ಲಿರಾದ ಕಾರಣ ಆಹಾ. ಸೂರ್ಯವಂಶದ ದೊರೆಗಳಲ್ಲಾಗಲಿ ಚಂದ್ರವಂಶದ ದೊರೆಗಳಲ್ಲಾಗಲಿ ಹುಸಿ ಮಾತನ್ನು ಹೇಳದೆ ದೊರೆತನ ಮಾಡುವಂತಹವನ್ನು ಕಂಡದ್ದುಂಟಾದ್ರೆ ಆಹಾ. ಹೇಳಬೇಕು ಸ್ವಾಮಿ. ಸತ್ಯದ ಶಿಷ್ಯನೆಂದು ವಸಿಷ್ಠ ಅಲ್ಲವೇ? ಸತ್ಯದ ಶಿಷ್ಯನೆಂದು ಕೇಳಿದೆ ಈ ಸಭೆಯ ಮುಂದೆ ಚಿತ್ತವಲ್ಲದ ಬುದ್ಧಿ ಕೆಟ್ಟ ಮಾತುಗಳಿದೆ ಕಥೆಯಂತೋ ವ್ಯರ್ಥ ಮಾಡಿದೆ ಶಾಸ್ತ್ರವಿಲ್ಲ ನೆತ್ತಿಗೆ ತೋರಿದ್ದ ವಸಿಷ್ಠ ಖುಷಿಯ ಕೇಳೆ ಏನೋ ವಸಿಷ್ಠ, ಅಲ್ಲವೇ? ಈ ದೇವಸ ಬೀಳಿ ಉಪ್ಪು ಹುಳಿ ಎನ್ನುವಂತಹ ಆ ನರ ಮನುಷ್ಯ ಸತ್ಯ ಹರಿಶ್ಚಂದ್ರನ ವಿಚಾರವನ್ನು ಎತ್ತಿಕೊಂಡು ಬಂದು ಹೇಳುತ್ತಿರುವೆಯಲ್ಲವೇ? ಏನು ಹೇಳಿದೆ? ಈ ದೇವಸ ಬೀಳಿ ಆ, ಉಪ್ಪು ಹುಳಿ ತಿನ್ನುವಂತಹ ಆ ನರ ಮನುಷ್ಯನ ವಿಚಾರವನ್ನು ಎತ್ತಿಕೊಂಡು ಬಂದು ಹೇಳುತ್ತೀಯಲ್ಲವೇ? ಅಲ್ಲವೇ? ಇನ್ನ ಶಿಷ್ಯನಾದ ಹರಿಶ್ಚಂದ್ರ ಖುಷಿ ಮಾತನ್ನು ಹೇಳೋದಿಲ್ಲ ಎಂಬುದಾಗಿ ಹೇಳುತ್ತೇವೆ. ಹೌದು. ನಾನು ಆತನ ಬಾಯಲ್ಲಿ ಖುಷಿ ಮಾತನ್ನು ಹೇಳಿಸಿದರೆ ನೀನು ಏನು ಹೇಳ್ತೀಯ? ನೀನು ಆ, ವೇದಶಾಸ್ತ್ರ ಓದಿದ್ದಕ್ಕೆ ಫಲವೇನು? ನಿನಗೆ ವಿದ್ಯೆ
ಏನು ಕೇಳಿದೆ? ನನಗೆ ಬಿದ್ದವು ಎತ್ತಿಗೇರಿದ್ದೇನೋ ವಸಿಷ್ಠ. ಮೇರು ಪರ್ವತವು ಜಾರಿ ನೀರು ಗಿಡ ಸಮುದ್ರ ತಾರಕ ಗಡಿಪುವಾಗೆ ಸೂರ್ಯ ಪಶ್ಚಿಮದಿ ಮುಂದೆ ನೇರು ಶಶಿಯಿಲ್ಲದಿರಲು ಶುಕ್ರ ದಕ್ಷಿಣದಿ ತೋರೆ ದಾರುಣಿ ಓರೆಯಾದಲ್ ಕುದಿಯನೋ ಕನಸಿನಲ್ಲಿನ. ಹೇಳು ದುಷ್ಟರಾಜ ವಿಶ್ವಾಮಿತ್ರನೇ. ಏನು ಹೇಳಿದೆ? ಮಹಮ್ಮೇರು ಪರ್ವತವು ತಲೆ ಕೆಳಕಾದದ್ದು ಇಲ್ಲವೇ? 7 ಸಮುದ್ರದ ನೀರು ಬತ್ತಿದರು. ಆಹಾ! ತಾವರೆ ಪುಷ್ಪವು ಗೆಡ್ಡೆಯಲ್ಲಿ ಬಿಟ್ಟರು. ಆಗಲಿ, ಸೂರ್ಯನು ಪಶ್ಚಿಮದಲ್ಲಿ ಮೂಡಿದಾಗ ಮೂಡಲಿ. ಈ ಭೂಮಿ ಹಿಡಿದು ಬಿದ್ದಾಯ್ತು. ಏನು ಹೇಳಿದೆ? ಈ ಭೂಮಿ ಹಿಡಿದು ಬಿದ್ದಾಯ್ತು. ಆಹಾ! ಒಂದಾನೊಂದು ಕಾಲಕ್ಕೆ ಆದೀತೋ ಆದೀತೋ ಆಗಲಿ. ನನ್ನ ಶಿಷ್ಯನಾದಂತ ಹರಿಶ್ಚಂದ್ರನ ಬಾಯಲ್ಲಿ ಪುಟಿ ಹೇಳೋದಿಲ್ಲವೋ ವಿಶ್ವಾಮಿತ್ರನೇ? ಕೇಳಲ ವಸಿಷ್ಠ ನೀನು, ಕೇಳೋ ವಸಿಷ್ಠನೇ. ಅಲ್ಲವೇ? ಕೇಳಲ ವಸಿಷ್ಠ ನೀನು, ಬೇಡಿದೆ ಅವನ ಕೂಡೆ ಹೇಳಿಸಿ ಅನ್ನುತ್ತವನು ಸುದ್ದಿಯ ಬೇಡಿ ನೀನು ಓಡಿಸಿ ಮಲೆಯನೋ ಸುರೆಯನೋ ಹೊತ್ತು ಕತ್ತೆಯ ಮೇಲೆ ಕುಳಿತು ನೀವು ಒಳಗೆ ಬರುವೆಯೇನೋ? ಹೇಳೋ ವಸಿಷ್ಠ, ಆಹಾ! ನಿನ್ನ ಶಿಷ್ಯನಾದಂತಹ ಹರಿಶ್ಚಂದ್ರನ ಬಾಯಿಯಲ್ಲಿ ನಾನು ಖುಷಿ ಮಾತನ್ನು ಹೇಳಿಸಿದರೆ ಆ, ನೀನು ತಲೆ ಬೋಳಿಸಿಕೊಂಡು ಕೇಳಿಸಿಕೊಂಡೆಯಾ? ಅಲ್ಲವೇ? ನೀನು ತಲೆ ಬೋಳಿಸಿಕೊಂಡು ಆಹಾ! ಸುಡೆಗಡಿಗೆನು ಹೊತ್ತುಕೊಂಡು ಏನು ಹೇಳಿದೆ? ನೀನು ತಲೆ ಬೋಳಿಸಿಕೊಂಡು ಆ, ಸುಡೆಗಡಿಗೆನು ಹೊತ್ತುಕೊಂಡು ಕತ್ತಿಯ ಮೇಲೆ ಕುಳಿತು ಎದ್ದು ಪವಿತ ಧಾರಣೆ ಇಲ್ಲದೆ ಆಹಾ. ಈ ದೇವಸಭೆಯಲ್ಲಿ ಹಿಂದು ಮುಂದಾಗಿ ಬರಬೇಕು. ಆಗಬಹುದು. ಸರ್ವರು ಸಾಕ್ಷಿಯಾಗಿರಲಿ. ಒಳ್ಳೆಗೆ ಮಾತು ಸತ್ಯ ಇಲ್ಲದೆ ನಡೆಯುವುದೇ ಕಳ್ಳರು ಲೋಕದಲ್ಲಿ ಸಲ್ಲುವುದು ಈ ಮರ್ಯಾದೆ. ಎಲ್ಲರೂ ಸಾಕ್ಷಿ ನೋಡಿ ಈ ಕುಲನ ಮಾತ ಕೇಳಿ ಸಲ್ಲಿಸ ಬಾರಲೇನೋ ಈ ಹೇಳೋ ವಿಶ್ವಾಮಿತ್ರನೇ. ಅಲ್ಲವೇ? ನನ್ನ ಶಿಷ್ಯನಾದಂತ ಹರಿಶ್ಚಂದ್ರನ ಬಾಯಿನಲ್ಲಿ ಪುಟಿ ಏರಿಸಬೇಕು ಎನ್ನುವುದರಿಂದ ಏರಿಸದೆ ಇದ್ದರೆ ನೀನು ಇದುವರೆಗೂ ಗಳಿಸಿರುವಂತ ಫಲವನ್ನು ನನ್ನ ಶಿಷ್ಯನಾದಂತ ಹರಿಶ್ಚಂದ್ರನಿಗೆ ದಾಯೆಯನ್ನು ಕೊಡಬೇಕು. ತಿಳಿಯಿತೋ? ಹೇಳೋ ವಸಿಷ್ಠ, ಅಲ್ಲವೇ? ಹೇಳೋ ವಸಿಷ್ಠ, ನನ್ನ ಶಿಷ್ಯನಾದಂತಹ ನೀನು ಭೂಮಿಯಂತೆ ಇದ್ದು ಫಲವೇನು? ಏನು ಹೇಳಿದೆ? ನಿನ್ನ ಶಿಷ್ಯನಾದಂತಹ ಹರಿಶ್ಚಂದ್ರನ ಬಾಯಿಯಲ್ಲಿ ನಾನು ಖುಷಿ ಮಾತನ್ನು ಹೇಳಿಸುತ್ತೇನೆ. ಆಹಾ! ಆದರೆ ನೀನೇಕೆ ಗೂಬಿಯಂತೆ ಮೋರೆಯನ್ನು ಮಾಡಿಕೊಂಡಿರುವೆ? ನೀನು ಗೂಬಿಯಂತೆ ಇದ್ದು ಫಲವೇನು? ಅಲ್ಲವೇ? ನಿನಗೆ ಪಿತ್ತವು ನೆತ್ತಿಗೇರುತ್ತೇನೋ ವಸಿಷ್ಠ? ಆಹಾ! ಕಾಗೆ ಹೇಳೋ ವಿಶ್ವಾಮಿತ್ರನೇ, ನೀನು ಬಹು ಹೆಮ್ಮೆಯಿಂದ ಮಾತನಾಡುತ್ತಿರುವೆ.
ಹಿಂದಕ್ಕೆ ಎನ್ನಿಂದ ಪವಿತ್ರವಾದ ವೃತ್ತಾಂತವನ್ನು ನೆನೆದುಕೊಂಡು ಗೊತ್ತನೆಲೆ ಸುಮ್ಮನಿರೋ ಏನು ಹೇಳಿದ ಮೂರ್ಖ? ಹಿಂದಕ್ಕೆ ಎನ್ನಿಂದ ಪವಿತ್ರವಾದ ವೃತ್ತಾಂತವನ್ನು ನೆನೆದುಕೊಂಡು ಗೊತ್ತಿನೆಲೆ ಸುಮ್ಮನಿರೋ ಮೂರ್ಖ. ಛೆ! ಭಾಗವ ಕೇಳೋ ವಸಿಷ್ಠ, ಅಲ್ಲವೇ ನಿನ್ನ ಆಗಮ ಪುರಾಣ ವೇದ 18 ಶಾಸ್ತ್ರ 18 ಪುರಾಣಗಳನ್ನ ಆಹಾ. ಕಂಡು ಬಲ್ಲೆವು, ಕೇಳಿ ಬಲ್ಲೆವು. ಏನು ಹೇಳಿದೆ? ನಿನ್ನ ಆಗಮ ಪುರಾಣ ಶಾಸ್ತ್ರಗಳೆಲ್ಲವನ್ನು ಆಹಾ. ನಾವು ಕಂಡು ಬಲ್ಲೆವು, ಕೇಳಿ ಬಲ್ಲೆವು. ಆಹಾ. ನೀನು ಮೂಗಿಲ್ಲದವರ ಶೃಂಗಾರದಂತೆ, ಕೇಳಿಸಿಕೊಂಡೆಯಾ? ಆಹಾ. ಮೂಗಿಲ್ಲದವರ ಹಾ. ಶೃಂಗಾರದಂತೆ ಬರೀ ಹತ್ತಬೇಕು ಹೊಗಳುತ್ತಿರುವೆ. ಆಹಾ. ಗುರ್ತಿನಿರಿಸಿ ಮುನಿರೋ ಮೂರ್ಖ. ಆಹಾ. ಕಿರುಬಾರದೆ ಓಡು, ಕಿರುಬಾರದೆ ಕೇಳೋ ವಿಶ್ವಾಮಿತ್ರನೇ, ಅಲ್ಲವೇ? ನಿನ್ನ ಪೂರ್ವೋತ್ತರವನ್ನು ಈ ದೇವಸಭೆಯಲ್ಲಿ ಹೇಳಿದರೆ ಪ್ರಯೋಜನವಿಲ್ಲ. ಏನು ಹೇಳಿದೆ? ನಿನ್ನ ಪೂರ್ವೋತ್ತರವನ್ನ ಆಹಾ! ಈ ದೇವಸಭೆಯಲ್ಲಿ ಹೇಳಿದರೆ ಪ್ರಯೋಜನವಿಲ್ಲ. ಆಹಾ! ದೊರೆತನವನ್ನು ಬಿಟ್ಟು ಹ್ಮ್. ತಿರುಪಗೆ ಪ್ರಾಪ್ತವಾದ ಬಹುಮಾನ ತಾಳದೆ ಅಲ್ಲವೇ? ದುರಹಂಕಾರದಿಂದ ಮಾತನಾಡುತ್ತದೆ. ಆಹಾ! ನೀತಿಯಾಗಿ ತೋರಲಿಲ್ಲವೋ ವಿಶ್ವಾಮಿತ್ರನೇ? ಛೆ! ಚಾಲವ ಮಾಡುವೆ, ಚಾಲವ ಮಾಡುವೆ, ಕೇಳೋ ಮುದಿವಸಿಷ್ಠ, ಅಲ್ಲವೇ? ನಿನ್ನಂತಹ ಹೀನ ಮನುಷ್ಯನನ್ನು, ಕೇಳಿಸಿಕೊಂಡ್ಯಾ? ಆ, ನಿನ್ನಂತಹ ಮುದಿ ಕೂವೆ ಹೀನ ಮನುಷ್ಯನನ್ನು ನಾವು ಯಾವ ವಂಶದಲ್ಲಿಯೂ ಕಂಡು ಕೇಳಲಿರಲಿಲ್ಲ. ಏನು ಮಗಳಿದೆ? ನಿನ್ನಂತಹ ಹೀನ ಮನುಷ್ಯನನ್ನು ನಾನು ಚಂದ್ರವಂಶದಲ್ಲಾಗಲಿ, ಸೂರ್ಯವಂಶದಲ್ಲಾಗಲಿ, ಆಗಲಿ. ವಂಶದಲ್ಲಾಗಲಿ, ಸತ್ಯವಂಶದಲ್ಲಾಗಲಿ ಕಾಣಲಿಲ್ಲ, ಕೇಳಲಿಲ್ಲ. ಅದನ್ನರಿಯದೆ ನಮ್ಮ ಕೂಡೆ ಭಾಷೆ, ಪಂಥ, ಪೌರುಷದ ಮಾತುಗಳನ್ನಾಡುತ್ತಿವೆ. ರೀತಿಯಾಗಿ ತೋರುವುದಿಲ್ಲವೋ ವಸಿಷ್ಠ? ಇಷ್ಟು ಹೇಳೋ ವಿಶ್ವಾಮಿತ್ರನೇ, ನೀನು ಈ ದೇವಸಭೆಯಲ್ಲಿ ಪಂಚಮಣಿ ಮಿಂಚಿದ್ದೆ ಅಂತೆ ಏನಯ್ಯ? ಅಲ್ಲವೇ? ನನ್ನ ಶಿಷ್ಯನಾದಂಥ ಹರಿಶ್ಚಂದ್ರನ ಬಾಯಿನಲ್ಲಿ ಖುಷಿ ಮಾತನ್ನು ಹೇಳಿಸದೆ ಇದ್ದರೆ ನೀನು ಇದುವರೆಗೂ ಗಳಿಸಿರುವಂತಹ ತಪ ಫಲವನ್ನು ನನ್ನ ಶಿಷ್ಯನಿಗೆ ಧಾರೆ ಎರೆದು ಕೊಡಬೇಕು. ಆಗಬಹುದು. ಆಹಾ. ನಿನ್ನ ಶಿಷ್ಯನಾದ ಹರಿಶ್ಚಂದ್ರ ಮಹಾರಾಜನ ಬಾಯಿಯಲ್ಲಿ ಆ, ನಾನು ಖುಷಿ ಮಾತನ್ನು ತಿಳಿಸದೆ ಇದ್ದರೆ ಆ, ನಾನು ಈ ದೇವಸಭೆಯಲ್ಲಿ ಹಸ್ತಮಣಿಸಿದಂತೆ ಆ. ನಾನು ಇದುವರೆಗೂ ಮಾಡಿರುವಂತಹ ತಪ ಫಲವನ್ನ ನಿನ್ನ ಶಿಷ್ಯನಾದ ಹರಿಶ್ಚಂದ್ರನಿಗೆ ದಾರಿ ಎರೆದು ಕೊಡುತ್ತೇನೆ. ಆಗಲೇ ಒಂದೇ ವೇಳೆ ನಿನ್ನ ಶಿಷ್ಯನಾದ ಹರಿಶ್ಚಂದ್ರನ ಖುಷಿ ಮಾತನ್ನು ಹೇಳುತ್ತೀಯಾದರೆ ಈ ದೇವಸಭೆಯಲ್ಲಿ ನೀನು ಪಂಥವಿಸಿದಂತೆ ಆ, ತಲೆಯ ಬೋಡಿಸಿಕೊಂಡು ಅಲ್ಲವೇ? ಸೂರ್ಯಗಳಿಗೆ ಹೊತ್ತುಕೊಂಡು ಆ, ಕಟ್ಟಿಯ ಮೇಲೆ ಕುಳಿತು ಎಷ್ಟೋ ಪವಿತ್ರವಿದೆ ಈ ದೇವಸಭೆಯಲ್ಲಿ ಎಂದು ಮುಂದಾಗಿರಬೇಕು. ಆಗಬಹುದು. ಸರ್ವರು ಸಾಕ್ಷಿಯಾಗಿರಲಿ. ಬನ್ನಿರೈ ಸ್ವಾಮಿ ವಸಿಷ್ಠ ವಿಶ್ವಾಮಿತ್ರ ಋಷಿಗಳು, ನಿಮ್ಮನ್ನು ನಾನು ತಿಳಿಯದೆ ಕೇಳಿದ್ದಾಯ್ತು. ಆಹಾ. ನಿಮ್ಮ ಈವರೆಗೂ ವಾಗ್ವಾದ ಕೆಲಸವಿಲ್ಲ. ನಿಮ್ಮ ಆಶ್ರಮಕ್ಕೆ ತೆರಳುವಂತವರಾಗಿ ಸ್ವಾಮಿ. ಅಪ್ಪಣೆ.
ಭಾಗವತ್ರೆ ಹೇಳ್ರಿ. ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಮಕ್ಕಳು ಜಡೆ ಕೋಲಾಟದ ಸರಿ ತುಂಬಾ ಸರಿ, ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಳ್ರಿ. ಹಾ. ನಿಮ್ ಹೆಸರೇನು? ನಾವು ಹನುಮಂತಣ್ಣ ಅಂತ ಹೇಳಿ. ಅಕ್ಕಲಬಾಜಿ ಹನುಮಂತಣ್ಣ. ಹೌದು, ಅಕ್ಕಲಬಾಜಿ ಹನುಮಂತಣ್ಣ. ಏನ್ರಿ ಹೆಸರು ಹಿಂಗಿದೆ? ಬಹಳ ಚೆನ್ನಾಗಿದೆ ಅಲ್ವಾ? ಹಾ? ಬಹಳ ಚೆನ್ನಾಗಿದೆ. ಅಕ್ಕಲಬಾಜಿನ ಡಗಲ್ಬಾಜಿನ? ಇಲ್ಲ, ಅಕ್ಕಲಬಾಜಿ ಅಪ್ಪ. ಅಕ್ಕಲಬಾಜಿ ಅಲ್ಲ, ಡಗಲ್ಬಾಜಿ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಅಕ್ಕಲಬಾಜಿ ಹನುಮಂತಣ್ಣ ಅಂತ. ಅಂದ್ರೆ ನಾವು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಅಲ್ರೆ ಗ್ರಾಮದಲ್ಲಿ ಈ ಯಕ್ಷಗಾನ ಕಲೆಯನ್ನು 400 ವರ್ಷಗಳಿಂದ ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ ಸ್ವಾಮಿ. ನಮ್ಮ ಮಕ್ಕಳು ಮೊದಲು ಆ ನಮ್ಮ ಹಿರಿಯರೆಲ್ಲರಿಗೂ ಕೂಡ ಶರಣು ಶರಣ ಶರಣ. ಯಾಕಂದ್ರೆ ಹೌದು. 400 ವರ್ಷದಿಂದ ನಿಮ್ಮ ಈ ಕಲೆನ ಉಳಿಸ್ಕೊಟ್ಟಿದ್ದಾರಲ್ಲ, ಹೌದೌದು. ಅವರ ಪಾದಕ್ಕೆ ಶರಣ. ಶಿರಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬಹಳ ಅದ್ಭುತ ರೀ. ನಮ್ಮ ಮಕ್ಕಳು ಈ ಜಡೆ ಕೋಲಾಟನ ಬಹಳ ಚೆನ್ನಾಗಿ ಆಡ್ತಾರೆ ಸ್ವಾಮಿ. ಎಲ್ಲೆಲ್ಲಿ ಮಾಡ್ಸಿದ್ರಿ? ಅಯ್ಯೋ, ಬೇಕಾದ ಕಡೆ ಎಲ್ಲ ಮಾಡಿಸಿದೀವಿ. ಮುಂಬೈ. ಡೆಲ್ಲಿಗೆ ಹೋಗಿದ್ದೀವಿ, ಮುಂಬೈಗೆ ಹೋಗಿದ್ದೀವಿ, ಈ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಆದ್ಯಂತ ಡೆಲ್ಲಿಲಿ ಆದ್ಮೇಲೆ ಎಲ್ಲ ಕಡೆನೂ ಮಾಡಿದ್ದೀವಿ. ಮಕ್ಕಳು ಗೋಲ್ಡ್ ಜಯ ಮೆಡಲ್. ಚಾಮರಾಜ ಕೃಷ್ಣರಾಜ ಒಡೆಯರು ಈ ನಮ್ಮ ಮಕ್ಕಳ ಕೋಲಾಟವನ್ನು ನೋಡಿ ಬಂಗಾರದ ಪದಕನೂ ಸಹ ಕೊಟ್ಟಿದ್ದಾರೆ. ನನಗೊಂದು ಮಾತು ಕೇಳ್ಪಟ್ಟಿದೆ. ಏನಂತ? ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಕೋಲಾಟ ನೋಡ್ಲಿಲ್ವಂತೆ ಅವರು. ಹಾ, ಹಾ. ಹರಿಶ್ಚಂದ್ರ ಕಷ್ಟ ಬೆಳೆದ ನೋಡಲ್ಲ ಅಂತ ಹೇಳಿ. ಹಾ, ಹಾ, ಆವಾಗ ಮಂತ್ರಿ ಇದ್ರಲ್ಲ, ಹಾ. ಅವರು ಅದ್ಭುತ ಇದೆ ಜಡೆ ಕೋಲಾಟ ಅಂತ ಹೇಳಿ ಯಾರನ್ನ ಆಸ್ಥಾನದಲ್ಲಿ ಮಾಡಿಸ್ರಂತೆ. ಮತ್ತೆ ಆವಾಗ ಹಾ, ಹಾ. ಮತ್ತೆ ಮಾಡಿಸಿದಾಗ ಗಂಟೆ ಸುದ್ದಿಯಲ್ಲಿ ಹಾಡಾಡ್ಕೊಂಡು ಕೋಲ್ ಬಂದು ಓಹ್, ಅವಾಗ ಇರ್ಲಿಲ್ವಲ್ಲ, ಆರ್ಮಿ ಇರ್ಲಿಲ್ಲ. ಆವಾಗ ಕುಣಿಸ್ತಾ ಏನಾಯ್ತು ಗೊತ್ತಾ? ಹಾ, ಹಾ. ಆವಾಗ ಅವರು ಗೋಲ್ಡ್ ಒಂದು ಚಿನ್ನದ ಪದಕವನ್ನ, ಹಾ, ಹಾ. ಗಂಡ ಬೇರುಣ ಮುದ್ರೆಯುಳ್ಳಂತ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ ಅಂತ ಹೌದು ಕೇಳ್ಪಟ್ಟೆ. ಹೌದು 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 ಮತ್ತೆ ನಂಜನಗೂಡಲ್ಲಿ ಮುನ್ಸಿಪಾಲಿಟಿ ಒಳಗಡೆ ಆಗಿದೆ ಅಂತ. ಹೌದು ಹೌದು. ಅದ್ಭುತ ರೀ. ಬಹಳ ಹಾ, ನಮ್ಮ ಮಕ್ಕಳು ಜಡೆ ಕೋಲಾಟ ಆಡ್ತಾರೆ. ಸ್ವಲ್ಪ ವೀಕ್ಷಣೆ ಮಾಡಿ ಸ್ವಾಮಿ. ನನಗೆ ಅನ್ಸುತ್ತೆ ಹಾ, ನೋಡಿ, ನಮ್ಮ ಇಲ್ಲಿ ಪುಟ್ಟ ಮಕ್ಕಳು ರಿವು ಶಾಲೆಯಲ್ಲಿ ಓದಕ್ ಬಂದಿದಾರಲ್ಲ, ಹಾ, ಹಾ. ಅಷ್ಟು ಚಿಕ್ಕ ಮಕ್ಕಳಿಗೆ ಹಾ. ಜಡೆ ಕೋಲಾಟ ಮಾಡ್ತಾರೆ. ನೋಡ್ರಿ, ಸ್ವಲ್ಪ ಮಾಡಿಸಿ. ಆಗ ನೀವ್ಯಾಕೆ ಇಷ್ಟುದ ಬೆಳೆದಿರಿ? ಇಲ್ಲ ಇಲ್ಲ, ನಾವು ಸ್ವಲ್ಪ ಆಗ್ತಾನೆ. ಯಾವ್ದು ಟೋಪಿ ಅದು? ಯಾವ್ದು ಇದ ಬಣ್ಣ ಟೋಪಿ ಅಲ್ವೇ? ಹಾಗಲ್ರಿ, ಹಾ? ಅಕ್ಬರ್ನ ಆಸ್ಥಾನದಲ್ಲಿ ವೀರ್ಬಲ್ಲಿದ್ದ ಆತರ ಟೋಪಿ ಹಾಕೊಂಡಿದ್ರಿ? ಇಲ್ಲ ಇಲ್ಲ ಇಲ್ವಾ? ನಮಗೆ ಬೇಕು ಅಂತ ಸುಮ್ಮನೆ ಹಾಕೊಂಡ್ರದ ಅಷ್ಟೇ. ಹಿಂದೂ ಮುಸ್ಲಿಂ ಸಂಯೋಗ. ಎಲ್ಲ ಸಂಯೋಗ. ನಮ್ಮ ಭಾರತ ಅಂದ್ರೆ ಆಹಾ. ಸರ್ವ ಜನಾಂಗದ ಶಾಂತಿಯ ತೋಟ, ಶಾಂತಿ ತೋಟ ಅಲ್ವಾ? ಅದಕ್ಕೆ ಹಾಕೊಂಡ್ರೋದು. ಆಗ ಹೌದು, ಓಹೋ, ಹೌದು. ಬಹಳ ಬುದ್ಧಿವಂತರು, ಬಲ ಬುದ್ಧಿವಂತರು. ನೀವು ಬಾಯ್ಬಿಡಿ ನನ್ನ. ನೀವು ತಾಲಿಬಾನ್ ಆಗ್ಬೇಡ್ರಿ. ನೋಡ್ರಿ, ಕಣ್ಣು ಬಾಯಿ ಪ್ರಜಾಪ್ರಭುತ್ವದ ನೋಡ್ರಿ, ನಮ್ ಕಣ್ಣು ಬಾಯಿ. ನೀವು ನಮ್ಮ ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ನಮ್ಮ ಭಾರತ ಇದೆ. ನಮ್ಮ ದೇಶವನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಯಾವ ತಾಲಿಬಾನ್ ಅಲ್ಲಾಡ್ಸಕ್ಕಾಗಲ್ಲ, ಯಾವ ಗೋಲಿಬಾನ್ ಅಲ್ಲಾಡ್ಸಕ್ಕಾಗಲ್ಲ. ಯಾಕಂದ್ರೆ ಇದು ಇಂಡಿಯಾ. ಹೌದು ಅಲ್ವಾ? ಹೌದು. ನಿಜಕ್ಕೂ ನಮ್ಮ ಇಂಡಿಯಾದಲ್ಲಿ ಇಂತಹ ಒಂದು ಕಲೆ ಇದೆಯಲ್ಲ, ಅದ್ಭುತ. ಬಹಳ ಅದ್ಭುತ. ಮಕ್ಕಳು ಒಂದು ಜವಳಿ ಹಾಕ್ಸ್ಕೊಂಡ್ರೆ ಹೇಳ್ರಮ್ಮ, ಗಂಗೆ, ಗೌರಿ, ಕಪಿಲ, ಕಾವೇರಿ ಎದ್ದು ನಿಂತ್ಕೊಳ್ರಿ. ಅಕ್ಮದೇವಿ ಯಾರ್ರಿ? ನೋಡಿ ನೋಡಿ, ಇವಳೇ ಅಕ್ಮದಿ. ಕಿತ್ತೂರು ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ನೋಡಿ, ಝಾನ್ಸಿ ರಾಣಿ, ಇವಳೇ ಝಾನ್ಸಿ ರಾಣಿ, ಇವಳು ಮತ್ತೆ ಕಾವೇರಿ, ಕಾವೇರಿ ನೋಡಿ ಇಲ್ಲಿ ಕುಂತು. ಕೊಡಗಿನ ಕಾವೇರಿ. ಕೊಡಗಿನ ಕಾವೇರಿ. ಎಲ್ಲ ಇವರೇ. ಐದಕ್ಕೆ ಲೆಕ್ಕಮ್ಮ. ಇಲ್ಲಿ ಕುಂತಿರೋಳು ನೋಡಿ, ಇವಳೇ 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 ಆಯ್ದಕ್ಕಿಲ್ಲ. ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವ್ರು ಬನ್ನಿ 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 ನೋಡಿ, ಇವರೇ ಇದ್ದಾರೆ. ಸುಷ್ಮಾ ಸ್ವರಾಜ್. ಸುಷ್ಮಾ ಸ್ವರಾಜ್ ನೋಡಿ, ಇವರೇ ಇವರು. ಅಲ್ರಿ, ಕಾವೇರಿ ನದಿಯ ಸಿಟ್ಟಿರಿ, ಶರಣ ಸಿಟ್ಟಿದಿರಿ. ನಮ್ಮ ಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರು, ಮತ್ತೆ ಎಲ್ರು ಸೇರ್ಕೊಂಡು ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಯೋಧಿನಿ ಕಿತ್ತೂರು ಚೆನ್ನಮ್ಮ, ಮತ್ತೆ ಝಾನ್ಸಿ ರಾಣಿ ಸಿಟ್ಟಿದಿರಿ. ಮತ್ತೆ ನಮ್ಮ ಮಕ್ಕಳು ಮತ್ತೆ ಹಾಡಿದ್ರೆ ಹೆಣ್ಣು ಮಕ್ಕಳು ಮನೆಗೆ ಒಂದು ಮಗು 2 ಮಗು ಸಾಕೊಂದು 6 ಮಕ್ಕಳು ಆದ್ವಲ್ರಿ. ಇವಾಗ ಇರ್ತಾರೆ ಗೊತ್ತೇನ್ರಿ ಹೆಸರನ್ನ ಮಕ್ಕಳಿಗೆ? ಪಾರ್ವತಿ ಅಂತ ಹೆಸರಿಟ್ಕೊಂಡು ಪಾತಿ ಅನ್ನೋದು. ಪಾತಿ ಮತ್ತೆ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ, ಹಂಗೆ ಅದು. ಆಮೇಲೆ ಶೀಲ ಅಂತ ಇಟ್ಬಿಡೋದು, ಶೀ ಅನ್ಬಿಡೋದು, ಸಿ ಅನ್ಬಿಡೋದು. ಮುಂದಕ್ಕೂ ಇಲ್ಲ ಹಿಂದಕ್ಕೂ ಇಲ್ಲ. ನೋಡ್ರಿ, ಇಂದವ್ರು ಯಾಕೆ ಈ ಬಸವಣ್ಣ, ವಿವೇಕಾನಂದ ಇವರೆಲ್ಲ ಹೆಸರಿಡ್ತಿದ್ರು ಅಂದ್ರೆ, ಅವ್ರ ಹೆಸರು ನೆನ್ಸ್ಕೊಂಡು ಅವ್ರಂತ ನಮ್ಮ ಮಕ್ಕಳು ಹೋಗ್ಲಿ ಅಂತ ಜನಪದರು ಬಹಳ ಚೆನ್ನಾಗಿ. ಮತ್ತ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆಲ್ಲ ಜಗಜ್ಯೋತಿಯೇ ಆಗು ಸರ್ವಜ್ಞ. ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಆ ಹೆಸರಿಡ್ತಿದ್ರು. ದೇವ್ರ ಹೆಸರನ್ನ ಯಾಕೆ ಸ್ಮರಿಸ್ಕೊಳಕ್ಕೋಸ್ಕರ. ಹೌದೌದು. ಈಗ ಒಂದು ಮಕ್ಕಳೆಲ್ಲ ಕಾದಿರ್ತಿದ್ದಾರೆ, ಒಂದು ಜವಳಿ ಅಕ್ಷರ ಹಾಕ್ಸಪ್ಪ ಹೇಳ್ತೀನಿ. ಗೌರಿ, ಗಂಗೆ ಹೇಳೆ, ಹೇಳ್ರಮ್ಮ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ. ಕೋಲಾಟ ಕುಣಿದಾದ ಮೇಲೆ ತಂಗಿನದು ಸಾರಂಗಲಾಟ ನವಿಲಾಟ. ಕೋಲು ಕೋಲಣ್ಣ ಕೋಲೆ, ಚಿನ್ನದ ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ.
ಓಂ ಸಾಗರ ಚಂದೈ ರೇ ಭಾಗವತ್ರೆ ಹೇಳ್ರಿ ಏನ್ರಿ ದಿತ್ತಾಗ್ರತಿಗೆ ತಾಯಿ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ಕುಣಿಸಿ ಮಾಡ್ಬಿಟ್ರಲ್ರಿ ಹೇಳ್ರಿ ಬಹಳ ಸುಸ್ತಾಗ್ಬಿಡ್ತಪ್ಪ ನಮ್ಮ ಮಕ್ಕಳಿಗೆ ಯಾಕೆ ಯಾಕೆ ಎಷ್ಟು ಕುಣಿಸ್ಬಿಟ್ರಿ ನೀವು ನಮ್ಮ ಮಕ್ಕಳನ್ನ ನೋಡ್ರಿ ಬನ್ನಿ ಜಾವಡಿ ಮುಗಿಬೇಡ್ವೇನ್ರಿ ಜಾವಡಿ ಮುಗಿಬೇಕು ಏನ್ರಮ್ಮ ನೋಡಪ್ಪ ಬಾ 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 ಬಾರೆ 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 ಗಂಗೆ ಓಹೋ ಸುಸ್ತಾಗ್ಬಿಡ್ತೇನಮ್ಮ ಇಲ್ಲ ನೀರು ಕುಡ್ಕಂದ ನೀರು ಕುಡಿಕಂದ ಕುಡಿ ನೀರು ಕುಡಿ ಬಾರೆ 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 ಕೂತ್ಕೊಡ್ರಮ್ಮ ಹೇಳ್ರಿ ಹೇಳ್ರಿ ನೋಡಿದ್ರಪ್ಪ ನಮ್ಮ ಮಕ್ಕಳು ಜಡೆ ಕೋಲಾಟ ಚೆನ್ನಾಗಿ ಆಡಿದ್ರು ನೋಡ್ರಿ ಹಾ ಅದ್ಯಾಕೋ ಸಪ್ಪೆ ಆಯ್ತು ಸಪ್ಪೆ ಆಯ್ತು ಜಡೆ ಕೋಲಾಟ ಸಪ್ಪೆ ಆಯ್ತಾ ಜಡೆ ಕೋಲಾಟ ಸಪ್ಪೆ ಆಯ್ತು ಸರಿಯಾಗಿ ಬರ್ಲಿಲ್ಲ ಹೌದಾ ಇನ್ನೊಂದು ಸಾವಿರ ಹಾಕ್ಸ್ಬೇಕು ಅಂತ ನೀವು ಭಾರಪ್ರಿಯ ಮುಖವತ್ತೂರು ಓಹೋ ಅದ್ ಮಾಡ್ಬೇಕು ನಿಮಗೆ ಆಡ್ಸ್ಬಿಟ್ಟು ಆಗ್ಬೋದು ಕಣ ಹಾಡ ಚೆನ್ನಾಗಿ ಮಾಡ್ತೀರಿ ಆಗ್ಬೋದು ಕೇಳಿಸ್ರಿ ಮಕ್ಕಳು ಹೇಳ್ರಮ್ಮ ಹೇಳ್ರು ಹೇಳಿಕಂದ ಬಾರೋ ಪ್ರಿಯ ಮುಖವತ್ತೂರು ಬಾರೋ ಪ್ರಿಯ ಮುಖವತ್ತೂರು ಶರಣಮಯ್ಯ ಸ್ವಾಮಿ ಹರಿಶ್ಚಂದ್ರ ಧನ್ಯೋಸ್ಮಿ ಧನ್ಯೋಸ್ಮಿ ಧನಂ ಧಾನ್ಯಂ ಪಶು ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು ಅಲ್ಲವೇ ಏನಯ್ಯ ಅಲ್ಲವೇ ಚಂದ್ರ ಮಹಾರಾಜನೇ ಆಹಾ ನಿನ್ನ ಸತಿ ಸುತ ಪ್ರಜೆ ಪರಿವಾರವೆಲ್ಲವೂ ಕ್ಷೇಮದಿಂದಿದ್ದಾರೇನೆ ಮಹಾರಾಜನೇ ಮಹಾಸ್ವಾಮಿ ತ್ರಿಶಂಕುರಾಜ ಮಹಾರಾಜ ಅಲ್ಲವೇ ಸ್ವಾಮಿ ತ್ರಿಶಂಕುರಾಜ ತ್ರಿಜಗರಾಜಾಧಿರಾಜ ಅತಿಶಯದಿ ಆಶೀರ್ವಾದವನ್ನು ಮಾಡಿದೆವು ಈಗ ಕುಶಲವೇ ನಿನ್ನ ರಾಜ್ಯ ಎಸೆಯುವುದು ಕೀರ್ತಿ ನಿತ್ಯ ಖುಷಿಯಲ್ಲವಿದು ಸತ್ಯ ಹರಿಶ್ಚಂದ್ರನೆಂಬುವನೆ ಕೇಳ ಅಲ್ಲವೇ ಸ್ವಾಮಿ ನಿನಗೆ ಆಶೀರ್ವಾದವನ್ನು ಮಾಡಿದೆವು ನಿಮ್ಮ ಪರಿವಾರವೆಲ್ಲವೂ ಕ್ಷೇಮದಿಂದಿದ್ದಾರೆ ತಾನೆ ತಮ್ಮ ಆಶೀರ್ವಾದ ಕೃಪಾ ಕಟಾಕ್ಷದಿಂದ ಅಲ್ಲವೇ ಸರ್ವರು ಕ್ಷೇಮದಲ್ಲಿದ್ದಾರೆ ಸ್ವಾಮಿ ಹರಿಶ್ಚಂದ್ರ ಆಹಾ ಮಹಾಪ್ರಭು ನೀನು ಆಹಾ ಚಕ್ರವರ್ತಿ ನೀನು ಅಲ್ಲವೇ ಸಪ್ತ ಖಂಡಗಳ ಒಡೆಯ ಆಹಾ ಜಯ ಜೀಯ ಅಲ್ಲವೇ ಶಿವಭಕ್ತ ಶಿರೋಮಣಿ ಆಹಾ ಏನಯ್ಯ ಅಲ್ಲವೇ ಸ್ವಾಮಿ ನಿನ್ನ ಕೀರ್ತಿಯನ್ನು ಕೇಳಿ ಆಹಾ. ನಿನ್ನ ಬಳಿಗೆ ಬಾಗೋಣವಾಯಿತೆ ಚಕ್ರವರ್ತಿ ಬಹಳ ಸಂತೋಷ ಸ್ವಾಮಿ ಈ ಕೋಟೆಯ ತಲೆಬಾಗಿಲ ಮುಂದೆ ಕುಳಿತಿರುವುದಕ್ಕೆ ಕಾರಣವೇನು ರತ್ನ ಸಿಂಹಾಸನಕ್ಕೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹರಿಶ್ಚಂದ್ರ ಆಹಾ
ಇತ್ತ ಕೇಳು. ಹೇಳಿ ಸ್ವಾಮಿ. ಅರಮನೆ, ಆಹಾ. ಆಸ್ಥಾನ, ಆಹಾ. ರತ್ನ ಸಿಂಹಾಸನ ಹಾ. ನಿಮ್ಮಂತಹ ಸಾಮ್ರಾಟರಿಗೆ ಆಹಾ. ಅರಣ್ಯದಲ್ಲಿದ್ದುಕೊಂಡು ಗೆಡ್ಡೆ ಗಿಡಸು ತಿಂದು ಜಪ ತಪ ಮಾಡುವಂತಹ ನಮ್ಮಂತ ಋಷಿಗಳಿಗೆ ಏತಕ್ಕೆ? ನಿನಗೆ ಉಳಿತಾಗಲಿ, ನಾವು ನಮ್ಮ ಆಶ್ರಮಕ್ಕೆ ಹೋಗುತ್ತೇವೆ. ಸ್ವಾಮಿ, ಪಾಪ ವಿಮೋಚನಾರ್ಥವಾಗಿ ಅರಮನೆಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹರಿಶ್ಚಂದ್ರ, ಆಹಾ. ನಿನ್ನ ಅರಮನೆಗೆ ನಾವು ಬಂದ್ರೆ ಅಲ್ಲ, ನೀನು ಏನು ಕೊಡ್ತೀಯಾ ಹೇಳು? ತಾವು ಏನು ಕೇಳಿದಾಗಿಯೂ ಕೊಡುತ್ತೇನೆ. ಏನು ಕೇಳಿದಾಗ್ಯೂ? ಏನು ಕೇಳಿದಾಗಿಯೂ ಕೊಡುತ್ತೇನೆ. ದಯಮಾಡಿಸಬೇಕು ಸ್ವಾಮಿ. ತಥಾಸ್ತು, ಆಹಾ. ತಥಾಸ್ತು. ದಯ- ಜೈ ರುದ್ರ, ಜೈ ರುದ್ರ. ಶರಣೋ ಶರಣಮಯ್ಯ ಸ್ವಾಮಿ. ಅಯ್ಯ, ಸ್ವಾಮಿ, ತಾವು ಎನ್ನ ಮಂದಿರಕ್ಕೆ ದಯಮಾಡಿಸಿದ್ರಿಂದ ನನಗೆ ಪುಣ್ಯ ಬಂದಂತೆ ಆಯಿತು. ತಾವು ಏನು ಕೇಳಿದಾಗಿಯೂ ಕೊಡುತ್ತೇನೆ. ಅಪ್ಪಣೆಯಾಗಬೇಕು ಒಡೆಯ. ಹರಿಶ್ಚಂದ್ರ, ಆಹಾ. ಕೀರ್ತಿಯೋ ಧರ್ಮವನ್ನು ಆಹಾ. ಮಹಾರಾಜನ್, ಅಲ್ಲವೇ ಸ್ವಾಮಿ? ಕೀರ್ತಿಯು ಧರ್ಮವನ್ನು ಇಟ್ಟಬೇನೆಂಬ ಅರ್ಥಿ ಅಲ್ಲವೇ? ವಾರ್ತೆಯ ಕೇಳುವೀಗ ಪ್ರೀತಿ ಮಂಜ ವಹಿಸೆ ಅಲ್ಲವೇ ಸ್ವಾಮಿ? ಸತ್ಯಕೃತವನ್ನು ಮಾಡಿಕೆ ಈ ಧಾತ್ರಿಗೆ ಚೋದ್ಯವೆನಿಸಿ ಉತ್ತಮನೆಂದು ನಿನ್ನ ಒತ್ತಿಗೈದಿದೆ. ಅಲ್ಲವೇ ಸ್ವಾಮಿ? ಹರಿಶ್ಚಂದ್ರ ಚಕ್ರವರ್ತಿ ಆಹಾ. ಲಾಲಿಸಿದ್ದ ಆಹಾ. ಚಿತ್ತವ ನರಿಸದಿರೆದ್ದ ಆಹಾ. ನೀನು ಹಾ. ಷೋಡಶ ಮಹಾದಾನವನ್ನು ಮಾಡುತ್ತೇನೆಂದು ಹೌದು ಹೌದು. ಧರ್ಮ ಜಾಗಟೆ ಬೇರೆ ಶಬ್ದವನ್ನು ಮಾಡಿಸಿರುವೆ ಅಷ್ಟೇ. ಹೌದು ಸ್ವಾಮಿ. ಅದನ್ನು ಕೇಳಿ ಆಹಾ. ಕೃತವ ಮಾಡತಕ್ಕ ಬಗ್ಗೆ ಆಹಾ. ಕೆಲವು ದ್ರವ್ಯಗಳ ಅಪೇಕ್ಷೆಯಿಂದ ನಿನ್ನ ಬಳಿಗೆ ಕಾಗೋಣವಾಯಿತು. ಬಹಳ ಆನಂದವಾಯಿತು ಸ್ವಾಮಿ. ಧನವೋ ಎನ್ನಗೆ ದೊರಕಿದ ದೇವ, ಧನವೋ ಎನ್ನಗೆ ದೊರಕಿದ ಮೌಲಿಗಳಿಗೆ ಕೊಡುವೆ ಹೇಳೋ ಹರಿಶ್ಚಂದ್ರ. ಅಲ್ಲವೇ ಸ್ವಾಮಿ? ಇಂದು ರವಿ ಸಾಕ್ಷಿ ಸಾಕ್ಷಿ, ಆಹಾ. ಇಂದಿರಾ ಪತಿಯು ಸಾಕ್ಷಿ, ಇಂದ್ರಜಿಪಾಲರಗ್ನಿ ದೇವರುಗಳೆಲ್ಲ ಸಾಕ್ಷಿ. ಇಂದು ನಾಂ ಕೇಳುವುದೆಲ್ಲ ಈವೆನೆಂಬುದನುರಾಯ. ಎಂದ ಮಾತಿಗೆ ಕೇಳು ಧರ್ಮ ದೇವದೇವ ಸಾಕ್ಷಿ ಸಾಕ್ಷಿ. ಆಲಿಸೈ ಹರಿಶ್ಚಂದ್ರ ಮಹಾರಾಜರೇ, ಅಲ್ಲವೇ ಮಹಾಸ್ವಾಮಿ? ನಾವು ಏನು ಕೇಳಿದಾಗಿ ಕೊಡುತ್ತೇನೆಂದು ಭರವಸೆ ಕೊಟ್ಟೆ. ಹೌದು ಸ್ವಾಮಿ. ಏನಯ್ಯ? ಹೌದು ಸ್ವಾಮಿ. ನೀನು ಕೊಡುವಂತಹ ರೊಕ್ಕಕ್ಕೆ ಈ 33 ಕೋಟಿ ದೇವರುಗಳು ಸಾಕ್ಷಿಯಾಗಿರ್ಲಿಕ್ಕೆ ಮಹಾರಾಜನೇ. ಆಗಬಹುದು ಸ್ವಾಮಿ. ಸ್ವಾಮಿ, ಅಯ್ಯ, ವಿಶ್ವಾಮಿತ್ರ ಋಷಿಗಳೇ, ಅಲ್ಲವೇ? ನಾನು ಕೊಡುವುದಲ್ಲದೆ ಹಾ. ದೇವರವರು ತೆಗೆದುಕೊಳ್ಳುವುದಲ್ಲದೆ ಆಹಾ. ಈ 33 ಕೋಟಿ ದೇವತೆಗಳು ಸಾಕ್ಷಿಯತಕಯ್ಯ ಸ್ವಾಮಿ. ಸಂಕೋಚ ದಾಕ್ಷಿಣ್ಯವಿಲ್ಲದೆ ತಮ್ಮ ದ್ರವ್ಯವನ್ನು ತೆಗೆದುಕೊಂಡು ದಯಮಾಡಿಸಬಹುದು ಒಡೆಯ. ಭಲೆ ಭಲೆ ಹರಿಶ್ಚಂದ್ರ, ನಿನ್ನಂಥವನನ್ನು ನಾವು ಎಲ್ಲಿಯೂ ಕಂಡುತ್ತೀವಿಲ್ಲ, ಕೇಳುತ್ತೀವಿಲ್ಲ. ಹಾಗಾದ್ರೆ ನಮಗೆ ಬೇಕಾದುದನ್ನು ನಾವು ಕೇಳುತ್ತೀವಿ, ಕೇಳಿಸಿಕೋ. ಆನೆಯಾಗೆ
ಹೇಳ ಹರಿಶ್ಚಂದ್ರ, ಅಲ್ಲವೇ ಸ್ವಾಮಿ? ಆನೆಯ ಮೇಲೆ ನಿಂತು ಕವಡೆ ಕಲ್ಲಿಯ ಸೇವ ಮಾತ್ರ ದಾನವ ನೀವುದೀಗ ಸ್ವರ್ಣ 16 ಬಣ್ಣ ಭಾನುಕುಲ ಸತ್ಯ ಹರಿಶ್ಚಂದ್ರನೆಂಬುವನೆ ಕೇಳ ದಾನದಿ ಮಾಡುವ ಯತ್ನ ಧರ್ಮವೋ ಕೀರ್ತಿ ನಿನಗೆ. ಕೇಳೋ ಹರಿಶ್ಚಂದ್ರ ಮಹಾರಾಜನೇ, ಅಲ್ಲವೇ ಸ್ವಾಮಿ? ಬಲವತ್ತರವಾದ ಒಬ್ಬ ಮನುಷ್ಯ ಮಹೋನ್ನತವಾದ ಆನೆಯ ಮೇಲೆ ನಿಂತು ಕವಡೆ ಕಲ್ಲನ್ನು ನಿಮ್ಮನೆ ಚಿಮ್ಮಿದರೆ ಅದು ಎಷ್ಟು ಪ್ರಮಾಣ ಮೇಲಕ್ಕೆ ಹೋಗುತ್ತದೆಯೋ ಅಷ್ಟು ಪ್ರಮಾಣದ 16 ಬಣ್ಣದ ಹೊನ್ನನ್ನು ನೀನು ನಮಗೆ ದಾನವಾಗಿ ಕೊಟ್ಟಿದ್ದೀ. ಆದರೆ ಆ ದಾನದಿಂದ ಮಾಡಿದ ಯಜ್ಞ ಪೂರ್ತಿಯಾದ ಧರ್ಮವು ಕೀರ್ತಿಯು ನಿನಗೆ ಸಲ್ಲುತ್ತದೆಯೋ ಮಹಾರಾಜನೇ? ಮಹಾಸ್ವಾಮಿ, ಎಂದು ಮಹಾಸ್ವಾಮಿ, ಎನ್ನ ಮಂದಿರಕ್ಕೆ ದಯಮಾಡಿದ್ರಿಂದ ನನಗೆ ಬಹಳ ಪುಣ್ಯ ಪ್ರವೃತ್ತಿ ಆಯಿತು. ಹಣ ಎನ್ನುವಂತಹದ್ದು ನಿನಗೆ ಗಣನೆಯುಂಟೆ ಸ್ವಾಮಿ? ಹಲವು ಭಾರತವನ್ನು ಗಳಿಸಿದ ದ್ರವ್ಯದಿಂದು ಹಲವು ಭಾರತವನ್ನು ಗಳಿಸಿದ ದ್ರವ್ಯದಿಂದು ತಿಳಿದುಕೊಳ್ಳಿದೆ ಮುನ್ನ ತಿಳಿದುಕೊಳ್ಳಿದೆ ಮುನ್ನ ಹಲವು ರೀತಿಯನ್ನು ದೇವ ಹಲವು ರೀತಿಯನ್ನು ಸತ್ಪಾತ್ರದಲ್ಲಿ ದಾನಕ್ಕಿಲ್ಲದ ದ್ರವ್ಯವಿದ್ದು ಪ್ರಯೋಜನವೇನು ಸ್ವಾಮಿ? ದಾನ ಕೊಡುವಂತಹದ್ದು ಒಳ್ಳೆಯದಲ್ಲವೇ ಒಡೆಯ? ದಾನ ಕೊಟ್ಟಂತಹ ದ್ರವ್ಯವನ್ನು ತೆಗೆದುಕೊಂಡು ದಯಮಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ದಾನದಿಂದಲೇ ಮಾನ ಮಾನದಿಂದಲೇ ಪ್ರಾಣ ಮಾನದಿಂದಲೇ ಮಾನ ಮಾನದಿಂದಲೇ ಪ್ರಾಣ ದಾನವರ್ಜಿತ ನೀನ ದಾನವರ್ಜಿತ ನೀನ ಮಾನವಹಿಪುನ ಅವಮಾನವಹಿನ ಅಲ್ಲವೇ? ದಾನದಿಂದಲೇ ಮಾನ, ಮಾನದಿಂದಲೇ ಪ್ರಾಣ ಅಲ್ಲವೇ? ದಾನ ವರ್ಜಿತನಾದ ಹೀನ ಮಾನವನು ಇಹ ಪರಗಳಿಗೆ ಬಾಹ್ಯರೆನ್ನು ಸ್ವಾಮಿ. ವಿರೋಧೆ ತಡೆ ಮರುತ ಒರೆ ಕೊಂದರೋ ನಿರುತ ವಿರೋಧೆ ತಡೆ ಮರುತ ಒರೆ ಕೊಂದರೋ ನಿರುತ ಮೇರೆ ಧರ್ಮಗಳಿಂದ ಮೇರೆ ಧರ್ಮಗಳಿಂದ ಹೀರಾರಿ ಕುಚಿತ ದೇವತೀರಾರಿ ಕುಚಿತ ಸ್ವಾಮಿ, ಅಯ್ಯ. ಸ್ವಾಮಿ ಋಷಿಗಳೇ, ಅಯ್ಯ ಗಾಳಿ ಬಂದಾಗಲೇ ತೂರಿಕೊಳ್ಳಬೇಕೆಂಬ ಗಾದಿಗೆ ಸರಿಯಾಗಿ ಅಲ್ಲವೇ? ದೇವರು ನನಗೆ ಕೊಟ್ಟಿರುವಂತಹ ಕಾಲದಲ್ಲಿ ದಾನ ಮಾಡುವಂತಹದ್ದು ಒಳ್ಳೆಯದಲ್ಲವೇ ಸ್ವಾಮಿ? ಬಾರೋ ಸತ್ಯಕೀರ್ತಿ, ಮಹಾಸ್ವಾಮಿ ಏನಪ್ಪಣೆ? ನಮ್ಮ ಅರಮನೆಯಲ್ಲಿರುವ ಭಂಡಾರವನ್ನು ಹೊಡೆದು ಅಲ್ಲಿರುವ ಧನರಾಶಿಯನ್ನು ತಂದು ರಾಶಿ ಮಾಡುವಂತಹವನಾಗ ಆಗಬಹುದು ಸ್ವಾಮಿ. ಆಹಾ, ಅಪ್ಪಣೆ ಮಹಾಪ್ರಭು. ಶರಣು ಶರಣಯ್ಯ ಸ್ವಾಮಿ. ಸ್ವಾಮಿ ಋಷಿಗಳೇ, ನಮ್ಮ ಒಡೆಯನ ಆಜ್ಞೆ ಪ್ರಕಾರಕ್ಕೆ ನಮ್ಮ ಭಂಡಾರವನ್ನು ಒಡೆದು ಅಲ್ಲಿರುವ ಧನರಾಶಿಯನ್ನು ತಂದು ರಾಶಿ ಮಾಡಿದ್ದೇವೆ. ಪರಾಂಬರಿಸತಕ್ಕದ್ದು. ಈತನು ಎಷ್ಟು ಸತ್ಯ ಸಂತನು, ಎಷ್ಟು ಧಾರ್ಮಿಕನು, ಎಷ್ಟು ಉದಾರಿಯು. ಈತನನ್ನು ಸತ್ಯ ಭ್ರಷ್ಟನನ್ನಾಗಿ ಮಾಡದೇ ಇದ್ದರೆ
ನಾನೇ ವಿಶ್ವಾಮಿತ್ರ ಋಷಿ. ಇರೈ! ಹರಿಶ್ಚಂದ್ರ, ಅಲ್ಲವೇ ಸ್ವಾಮಿ? ಚಿತ್ತವಾ ತಿಳಿದೆ ನೀನು. ಆಹಾ ಆಹಾ. ಋತುಮಾನ ಮುದು ಕೀರ್ತಿ. ಈ ಧಾತ್ರಿಗೆ ಚೋದ್ಯ ಸತ್ಯ ನಿನಗೆ ಸಲ್ಲುವುದು ಕೇಳ. ಅಲ್ಲವೇ ಸ್ವಾಮಿ? ಅಲ್ಲವೇ ಸ್ವಾಮಿ? ದಾನ ದ್ರವ್ಯಗಳು ಮತ್ತೆ ಇಲ್ಲಿರಲಿ ಜೋಗೆ. 10 ದಿನದಲ್ಲಿ ಬರುವೆ ಎಲ್ಲ ನೋಡೌನೆ. ಕೇಳೋ ಹರಿಶ್ಚಂದ್ರ ಭೂಪಾಲ, ಅಲ್ಲವೇ ಸ್ವಾಮಿ? ನಿನ್ನಂತಹ ದೊರೆತನ ಮಾಡುವಂತ ಮಹಾರಾಜರನ್ನ, ಆಹಾ. ಸಾಮ್ರಾಟರನ್ನ, ಆಹಾ ಚಕ್ರವರ್ತಿಗಳನ್ನ ಆಹಾ. ನಾವು ಈರೇಳು ಲೋಕದಲ್ಲಿಯೂ ಕಂಡದ್ದು ಇಲ್ಲ, ಹೇಳ್ತೀವಿಲ್ಲ. ಬಹಳ ಸಂತೋಷ. ಏನಯ್ಯ? ಅಲ್ಲವೇ ಸ್ವಾಮಿ? ಆದ ಪ್ರಯುಕ್ತ ಆಹಾ. ನೀನು ಕೊಟ್ಟಂತಹ ದ್ರವ್ಯ ಸಾರ್ಥಕವಾಯಿತು. ಆಹಾ. ಏನೈ ಮಹಾರಾಜರೇ, ಅಲ್ಲವೇ ಸ್ವಾಮಿ? ಅರಣ್ಯದಲ್ಲಿದ್ದುಕೊಂಡು ಪರ್ಣ ಕುಟೀರದೊಳಗೆ ಜಪ ತಪ ಮಾಡುವಂತ ನಮ್ಮಂತ ಋಷಿಗಳಿಗೆ ನೀನು ದಾನವಾಗಿ ಕೊಟ್ಟ ಹಣವನ್ನು ಭದ್ರಪಡಿಸಲು ಬೊಕ್ಕಸ ಭಂಡಾರ ಎಲ್ಲಿದೆ ಹೇಳು? ಆಹಾ. ಆದ್ದರಿಂದ ಹಾ. ನಾವು ಯಜ್ಞ ಮಾಡುವ ವೇಳೆಗೆ ತಿಳಿಸಿಕೊಳ್ಳುತ್ತೇವೆ. ಅದುವರೆಗೂ ನೀ ಕೊಟ್ಟಂತ ಈ ಪವಿತ್ರವಾದ ದ್ರವ್ಯವು ನಿನ್ನ ಬಳಿಯಲ್ಲಿ ಇರಲಿ ಮಹಾರಾಜ. ಶರಣು ಶರಣಮಯ್ಯ ಸ್ವಾಮಿ. ಅಯ್ಯ, ವಿಶ್ವಾಮಿತ್ರ ಋಷಿಗಳೇ, ವಿಶ್ವಾಮಿತ್ರ ಋಷಿಗಳೇ, ಅಲ್ಲವೇ? ದೊರೆತನ ಮಾಡುವಂತವರ ಬಳಿಯಲ್ಲಿ ದ್ರವ್ಯವಿದ್ದರೆ ಖರ್ಚು ಆದೀತು. ಆದ್ದರಿಂದ ಕೊಟ್ಟಂತಹ ದಾನ ದ್ರವ್ಯವನ್ನ ತೆಗೆದುಕೊಂಡು ದಯಮಾಡಿಸಬೇಕು ಸ್ವಾಮಿ. ಕೇಳ ಹರಿಶ್ಚಂದ್ರ, ಹಣ ಹೋಯಿತು ಎಂಬುದಾಗಿ ಹೊಟ್ಟೆ ಕಿಚ್ಚು ಕೆಲಸವಿಲ್ಲ. ಕೊಟ್ಟ ಹಣವನ್ನು ಕೊಡುವುದಿಲ್ಲ ಎಂದು ಹೇಳಿಬಿಟ್ಟರೆ ನಾವು ಈ ಕಡೆಗೆ ನಿನ್ನ ಆಸ್ಥಾನವನ್ನು ನಮಗೆ ಕೋಪ ಕೆಲಸವಿಲ್ಲವೈ ಮಹಾರಾಜರೇ? ಶರಣೋ ಶರಣಮಯ್ಯ ಸ್ವಾಮಿ. ಅಲ್ಲವೇ? ತಾವು ಯಾವಾಗ ಕೇಳಿದ್ರು ಕೊಟ್ಟು ಬರಿಸುತ್ತೇನೆ, ದಯಮಾಡಿಸಬೇಕು. ಆಗಬಹುದು. ಭದ್ರಪಡಿಸಿ. ಶುಭವಾಗಲಿ. ನಾವಿನ್ನು ಬರುತ್ತೇವೆ. ಬೆಳೆಸಬೇಕು ಅಂತಕ್ಕಂಥದ್ದು ನನಗೆ ತುಂಬ ಅತೀವವಾದಂಥ, ಅಂದರೆ ಹೇಳ್ಕೊಳ್ಳೋಕ್ಕೆ ಅಸಾಧ್ಯವಾದಷ್ಟು ಒಂದು ಆಸಕ್ತಿ ಇದೆ ನನಗೆ ಇದು ಬೆಳೆಸಬೇಕು ಅಂತೇಳಿ. ಮತ್ತು ನಮ್ಮ ಹಿರಿಯರು ಕೂಡ ಮೊನ್ನೆ ನಮ್ಮ ನಾಗಲಿಂಗಪ್ಪ, ನಮ್ಮ ಚಿಕ್ಕಪ್ಪ ಅವರು ತುಂಬ ಹುಷಾರಿಲ್ಲ ಬಿದ್ದೋಗಿದ್ದಾರೆ. ಅವರು ನಮಗೆ ಆಶೀರ್ವಾದ ಮಾಡಿದ್ರು, ಕರೆದು ನಾವು ಹೋದ ಮೇಲೆ ಈ ಕಲೆನ ನೀವು ಉಳಿಸ್ಬಿಡಪ್ಪ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಆ ಹಿರಿಯರ ಆಶೀರ್ವಾದ ಮತ್ತು ಎಲ್ಲರ ಬೆಂಬಲ ಮತ್ತು ನಿಮ್ಮಂಥ ಎಲ್ಲ ಏನು ಮಾರ್ಗದರ್ಶಕರು ಏನಿದ್ದೀರಿ, ನೀವು ಎಲ್ಲರ ಬೆಂಬಲದಿಂದ ಈ ಕಲೆಯನ್ನು ನಾವು ಉಳಿಸ್ತೀವಿ ಮತ್ತು ಬೆಳೆಸ್ತೀವಿ. ಅದನ್ನು ಭಗವಂತ ನಮ್ಗೆ ಅನುಗ್ರಹಿಸಲಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.